ನಿನ್ನೆ ರಾತ್ರಿ ಇದು ಏನು ಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಓಂ ಶಕ್ತಿ ಮೆರವಣಿಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ತನಿಖೆನ ನಿನ್ನೆ ರಾತ್ರಿನೇ ನಾವು ಶುರು ಮಾಡಿದ್ವಿ. ಮತ್ತು ಯಾರು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ಚೆಕ್ ಮಾಡಲಾಗಿ 3 ಜನ ಅಪ್ರಾಪ್ತ ಬಾಲಕರು ಒಂದು ಸಂದರ್ಭದಲ್ಲಿ ಅಲ್ಲಿದ್ದು ಮತ್ತು ಈ ಕಲ್ಲು ತೂರಾಟಕ್ಕೆ ಕಾರಣ ಆಗಿರೋ ಒಂದು ಮಾಹಿತಿ ಮೇರೆಗೆ ಅವ್ರು 3 ಜನನ ನಾವು ಪಿಕ್ ಮಾಡಿದ್ದೀವಿ. ಮತ್ತು ಈಗ ತನಿಖೆ ಮುಂದುವರೆದಿದೆ. ಈಗ ಅಪ್ರಾಪ್ತರೇನ ಬೇರೆ ಯಾರು ಇರಲಿಲ್ವಾ ಸರ್? ಅಲ್ಲ, ಈಗ ನಮಗೆ ಇಲ್ಲಿವರೆಗೂ ತನಿಖೆಯಿಂದ ಏನು ತಿಳಿದು ಬಂದಿದೆ ಅಂದರೆ ಆ 3 ಜನ ಅಪ್ರಾಪ್ತರಲ್ಲಿದ್ದು ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವ್ರನ್ನ ಪಿಕ್ ಮಾಡಿದ್ದೀವಿ. ತನಿಖೆ ಮುಂದುವರೆದಂತೆ ಬೇರೆ ಯಾರಾದರೂ ಇನ್ವಾಲ್ವ್ಮೆಂಟ್ ಮತ್ತೊಂದಿದೆ ಮುಂದೆ ಮಾಡ್ತೀವಿ. ಇಂಟೆನ್ಷನ್ ಅದೇ ಹೇಳ್ತಾ ಇರೋದು, ಈಗಿನ ತನಿಖೆಯ ಪ್ರಕಾರ 3 ಜನ. ತನಿಖೆ ಮುಂದುವರೆದಂತೆ ಹೆಚ್ಚಿನ ಮಾಹಿತಿ ಏನಾದ್ರು ಇದ್ದರೆ ಅದ್ರ ಪ್ರಕಾರ ನಾವು ತನಿಖೆ ಮಾಡ್ತೀವಿ. ಸದ್ಯದ ಉದ್ದೇಶ ಈಗ ತನಿಖೆ ಜಸ್ಟ್ ಸ್ಟಾರ್ಟ್ ಆಗಿದೆ. ಉದ್ದೇಶ ಮತ್ತೊಂದು ತನಿಖೆ ಮುಂದುವರೆದಂತೆಯೇ ನಮಗೂ ಗೊತ್ತಾಗೋದು. ಅದು ನಾವು ತಿಳ್ಕೊತ ನಂತರ ನಾನು ನಿಮಗೆ ಹೇಳ್ತೀನಿ. ನಿನ್ನೆ ರಾತ್ರಿ ಇದು ಏನು ಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಓಂ ಶಕ್ತಿ ಮೆರವಣಿಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ತನಿಖೆನ ನಿನ್ನೆ ರಾತ್ರಿನೇ ನಾವು ಶುರು ಮಾಡಿದ್ವಿ. ಮತ್ತು ಯಾರು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ಚೆಕ್ ಮಾಡಲಾಗಿ 3 ಜನ ಅಪ್ರಾಪ್ತ ಬಾಲಕರು ಒಂದು ಸಂದರ್ಭದಲ್ಲಿ ಅಲ್ಲಿದ್ದು ಮತ್ತು ಈ ಕಲ್ಲು ತೂರಾಟಕ್ಕೆ ಕಾರಣ ಆಗಿರೋ ಒಂದು ಮಾಹಿತಿ ಮೇರೆಗೆ ಅವ್ರು 3 ಜನನ ನಾವು ಪಿಕ್ ಮಾಡಿದ್ದೀವಿ. ಮತ್ತು ಈಗ ತನಿಖೆ ಮುಂದುವರೆದಿದೆ. ಈಗ ಅಪ್ರಾಪ್ತರೇನ ಬೇರೆ ಯಾರು ಇರಲಿಲ್ವಾ ಸರ್? ಅಲ್ಲ, ಈಗ ನಮಗೆ ಇಲ್ಲಿವರೆಗೂ ತನಿಖೆಯಿಂದ ಏನು ತಿಳಿದು ಬಂದಿದೆ ಅಂದರೆ ಆ 3 ಜನ ಅಪ್ರಾಪ್ತರಲ್ಲಿದ್ದು ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವ್ರನ್ನ ಪಿಕ್ ಮಾಡಿದ್ವಿ. ತನಿಖೆ ಮುಂದುವರೆದಂತೆ ಬೇರೆ ಯಾರಾದರೂ ಇನ್ವಾಲ್ವ್ಮೆಂಟ್ ಮತ್ತೊಂದಿದೆ ಮುಂದೆ ಮಾಡ್ತೀವಿ. ಇಂಟೆನ್ಷನ್ ಅದೇ ಹೇಳ್ತಾ ಇರೋದು, ಈಗಿನ ತನಿಖೆಯ ಪ್ರಕಾರ 3 ಜನ. ತನಿಖೆ ಮುಂದುವರೆದಂತೆ ಹೆಚ್ಚಿನ ಮಾಹಿತಿ ಏನಾದ್ರು ಇದ್ದರೆ ಅದ್ರ ಪ್ರಕಾರ ನಾವು ತನಿಖೆ ಮಾಡ್ತೀವಿ. ಸದ್ಯದ ಉದ್ದೇಶ ಈಗ ತನಿಖೆ ಜಸ್ಟ್ ಸ್ಟಾರ್ಟ್ ಆಗಿದೆ. ಉದ್ದೇಶ ಮತ್ತೊಂದು ತನಿಖೆ ಮುಂದುವರೆದಂತೆಯೇ ನಮಗೂ ಗೊತ್ತಾಗೋದು. ಅದು ನಾವು ತಿಳ್ಕೊತ ನಂತರ ನಾನು ನಿಮಗೆ ಹೇಳ್ತೀನಿ. ನಿನ್ನೆ ರಾತ್ರಿ ಇದು ಏನು ಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಓಂ ಶಕ್ತಿ ಮೆರವಣಿಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ತನಿಖೆನ ನಿನ್ನೆ ರಾತ್ರಿನೇ ನಾವು ಶುರು ಮಾಡಿದ್ವಿ. ಮತ್ತು ಯಾರು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ಚೆಕ್ ಮಾಡಲಾಗಿ 3 ಜನ ಅಪ್ರಾಪ್ತ ಬಾಲಕರು ಒಂದು ಸಂದರ್ಭದಲ್ಲಿ ಅಲ್ಲಿದ್ದು ಮತ್ತು ಈ ಕಲ್ಲು ತೂರಾಟಕ್ಕೆ ಕಾರಣ ಆಗಿರೋ ಒಂದು ಮಾಹಿತಿ ಮೇರೆಗೆ ಅವ್ರು 3 ಜನನ ನಾವು ಪಿಕ್ ಮಾಡಿದ್ದೀವಿ. ಮತ್ತು ಈಗ ತನಿಖೆ ಮುಂದುವರೆದಿದೆ. ಈಗ ಅಪ್ರಾಪ್ತರೇನ ಬೇರೆ ಯಾರು ಇರಲಿಲ್ವಾ ಸರ್? ಅಲ್ಲ, ಈಗ ನಮಗೆ ಇಲ್ಲಿವರೆಗೂ ತನಿಖೆಯಿಂದ ಏನು ತಿಳಿದು ಬಂದಿದೆ ಅಂದರೆ ಆ 3 ಜನ ಅಪ್ರಾಪ್ತರಲ್ಲಿದ್ದು ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವ್ರನ್ನ ಪಿಕ್ ಮಾಡಿದ್ವಿ. ತನಿಖೆ ಮುಂದುವರೆದಂತೆ ಬೇರೆ ಯಾರಾದರೂ ಇನ್ವಾಲ್ವ್ಮೆಂಟ್ ಮತ್ತೊಂದಿದೆ ಮುಂದೆ ಮಾಡ್ತೀವಿ. ಇಂಟೆನ್ಷನ್ ಅದೇ ಹೇಳ್ತಾ ಇರೋದು, ಈಗಿನ ತನಿಖೆಯ ಪ್ರಕಾರ 3 ಜನ. ತನಿಖೆ ಮುಂದುವರೆದಂತೆ ಹೆಚ್ಚಿನ ಮಾಹಿತಿ ಏನಾದ್ರು ಇದ್ದರೆ ಅದ್ರ ಪ್ರಕಾರ ನಾವು ತನಿಖೆ ಮಾಡ್ತೀವಿ. ಸದ್ಯದ ಉದ್ದೇಶ ಈಗ ತನಿಖೆ ಜಸ್ಟ್ ಸ್ಟಾರ್ಟ್ ಆಗಿದೆ. ಉದ್ದೇಶ ಮತ್ತೊಂದು ತನಿಖೆ ಮುಂದುವರೆದಂತೆಯೇ ನಮಗೂ ಗೊತ್ತಾಗೋದು. ಅದು ನಾವು ತಿಳ್ಕೊತ ನಂತರ ನಾನು ನಿಮಗೆ ಹೇಳ್ತೀನಿ. ನಿನ್ನೆ ರಾತ್ರಿ ಇದು ಏನು ಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಓಂ ಶಕ್ತಿ ಮೆರವಣಿಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ತನಿಖೆನ ನಿನ್ನೆ ರಾತ್ರಿನೇ ನಾವು ಶುರು ಮಾಡಿದ್ವಿ. ಮತ್ತು ಯಾರು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ಚೆಕ್ ಮಾಡಲಾಗಿ 3 ಜನ ಅಪ್ರಾಪ್ತ ಬಾಲಕರು ಒಂದು ಸಂದರ್ಭದಲ್ಲಿ ಅಲ್ಲಿದ್ದು ಮತ್ತು ಈ ಕಲ್ಲು ತೂರಾಟಕ್ಕೆ ಕಾರಣ ಆಗಿರೋ ಒಂದು ಮಾಹಿತಿ ಮೇರೆಗೆ ಅವ್ರು 3 ಜನನ ನಾವು ಪಿಕ್ ಮಾಡಿದ್ದೀವಿ. ಮತ್ತು ಈಗ ತನಿಖೆ ಮುಂದುವರೆದಿದೆ. ಈಗ ಅಪ್ರಾಪ್ತರೇನ ಬೇರೆ ಯಾರು ಇರಲಿಲ್ವಾ ಸರ್? ಅಲ್ಲ, ಈಗ ನಮಗೆ ಇಲ್ಲಿವರೆಗೂ ತನಿಖೆಯಿಂದ ಏನು ತಿಳಿದು ಬಂದಿದೆ ಅಂದರೆ ಆ 3 ಜನ ಅಪ್ರಾಪ್ತರಲ್ಲಿದ್ದು ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವ್ರನ್ನ ಪಿಕ್ ಮಾಡಿದ್ವಿ. ತನಿಖೆ ಮುಂದುವರೆದಂತೆ ಬೇರೆ ಯಾರಾದರೂ ಇನ್ವಾಲ್ವ್ಮೆಂಟ್ ಮತ್ತೊಂದಿದೆ ಮುಂದೆ ಮಾಡ್ತೀವಿ. ಇಂಟೆನ್ಷನ್ ಅದೇ ಹೇಳ್ತಾ ಇರೋದು, ಈಗಿನ ತನಿಖೆಯ ಪ್ರಕಾರ 3 ಜನ. ತನಿಖೆ ಮುಂದುವರೆದಂತೆ ಹೆಚ್ಚಿನ ಮಾಹಿತಿ ಏನಾದ್ರು ಇದ್ದರೆ ಅದ್ರ ಪ್ರಕಾರ ನಾವು ತನಿಖೆ ಮಾಡ್ತೀವಿ. ಸದ್ಯದ ಉದ್ದೇಶ ಈಗ ತನಿಖೆ ಜಸ್ಟ್ ಸ್ಟಾರ್ಟ್ ಆಗಿದೆ. ಉದ್ದೇಶ ಮತ್ತೊಂದು ತನಿಖೆ ಮುಂದುವರೆದಂತೆಯೇ ನಮಗೂ ಗೊತ್ತಾಗೋದು. ಅದು ನಾವು ತಿಳ್ಕೊತ ನಂತರ ನಾನು ನಿಮಗೆ ಹೇಳ್ತೀನಿ. ನಿನ್ನೆ ರಾತ್ರಿ ಇದು ಏನು ಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಓಂ ಶಕ್ತಿ ಮೆರವಣಿಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ತನಿಖೆನ ನಿನ್ನೆ ರಾತ್ರಿನೇ ನಾವು ಶುರು ಮಾಡಿದ್ವಿ. ಮತ್ತು ಯಾರು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ಚೆಕ್ ಮಾಡಲಾಗಿ 3 ಜನ ಅಪ್ರಾಪ್ತ ಬಾಲಕರು ಒಂದು ಸಂದರ್ಭದಲ್ಲಿ ಅಲ್ಲಿದ್ದು ಮತ್ತು ಈ ಕಲ್ಲು ತೂರಾಟಕ್ಕೆ ಕಾರಣ ಆಗಿರೋ ಒಂದು ಮಾಹಿತಿ ಮೇರೆಗೆ ಅವ್ರು 3 ಜನನ ನಾವು ಪಿಕ್ ಮಾಡಿದ್ದೀವಿ. ಮತ್ತು ಈಗ ತನಿಖೆ ಮುಂದುವರೆದಿದೆ. ಈಗ
ಅಪ್ರಾಪ್ತರೇನ ಬೇರೆ ಯಾರು ಇರಲಿಲ್ವಾ ಸರ್? ಅಲ್ಲ, ಈಗ ನಮಗೆ ಇಲ್ಲಿವರೆಗೂ ತನಿಖೆಯಿಂದ ಏನು ತಿಳಿದು ಬಂದಿದೆ ಅಂದರೆ ಆ 3 ಜನ ಅಪ್ರಾಪ್ತರಲ್ಲಿದ್ದು ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವ್ರನ್ನ ಪಿಕ್ ಮಾಡಿದ್ವಿ. ತನಿಖೆ ಮುಂದುವರೆದಂತೆ ಬೇರೆ ಯಾರಾದರೂ ಇನ್ವಾಲ್ವ್ಮೆಂಟ್ ಮತ್ತೊಂದಿದ್ರೆ ಮುಂದೆ ಮಾಡ್ತೀವಿ. ಇಂಟೆನ್ಷನ್ ಅಥವಾ ಬೇರೆ ಅದೇ ಹೇಳ್ತಾ ಇರೋದು, ಈಗಿನ ತನಿಖೆಯ ಪ್ರಕಾರ 3 ಜನ. ತನಿಖೆ ಮುಂದುವರೆದಂತೆ ಹೆಚ್ಚಿನ ಮಾಹಿತಿ ಏನಾದ್ರು ಇದ್ರೆ ಅದ್ರ ಪ್ರಕಾರ ನಾವು ತನಿಖೆ ಮಾಡ್ತೀವಿ. ಸದ್ಯದ ಉದ್ದೇಶ ಈಗ ತನಿಖೆ ಜಸ್ಟ್ ಸ್ಟಾರ್ಟ್ ಆಗಿದೆ. ಉದ್ದೇಶ ಮತ್ತೊಂದು ತನಿಖೆ ಮುಂದುವರೆದಂತೆಯೇ ನಮಗೂ ಗೊತ್ತಾಗೋದು. ಅದು ನಾವು ತಿಳ್ಕೊತ ನಂತರ ನಾನು ನಿಮಗೆ ಹೇಳ್ತೀನಿ. ನಿನ್ನೆ ರಾತ್ರಿ ಇದು ಏನು ಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಓಂ ಶಕ್ತಿ ಮೆರವಣಿಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ತನಿಖೆನ ನಿನ್ನೆ ರಾತ್ರಿನೇ ನಾವು ಶುರು ಮಾಡಿದ್ವಿ. ಮತ್ತು ಯಾರು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ಚೆಕ್ ಮಾಡಲಾಗಿ 3 ಜನ ಅಪ್ರಾಪ್ತ ಬಾಲಕರು ಒಂದು ಸಂದರ್ಭದಲ್ಲಿ ಅಲ್ಲಿದ್ದು ಮತ್ತು ಈ ಕಲ್ಲು ತೂರಾಟಕ್ಕೆ ಕಾರಣ ಆಗಿರೋ ಒಂದು ಮಾಹಿತಿ ಮೇರೆಗೆ ಅವ್ರು 3 ಜನನ ನಾವು ಪಿಕ್ ಮಾಡಿದ್ದೀವಿ. ಮತ್ತು ಈಗ ತನಿಖೆ ಮುಂದುವರೆದಿದೆ. ಈಗ ಅಪ್ರಾಪ್ತರೇನ ಬೇರೆ ಯಾರು ಇರಲಿಲ್ವಾ ಸರ್? ಅಲ್ಲ, ಈಗ ನಮಗೆ ಇಲ್ಲಿವರೆಗೂ ತನಿಖೆಯಿಂದ ಏನು ತಿಳಿದು ಬಂದಿದೆ ಅಂದರೆ ಆ 3 ಜನ ಅಪ್ರಾಪ್ತರಲ್ಲಿದ್ದು ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವ್ರನ್ನ ಪಿಕ್ ಮಾಡಿದ್ವಿ. ತನಿಖೆ ಮುಂದುವರೆದಂತೆ ಬೇರೆ ಯಾರಾದರೂ ಇನ್ವಾಲ್ವ್ಮೆಂಟ್ ಮತ್ತೊಂದಿದ್ರೆ ಮುಂದೆ ಮಾಡ್ತೀವಿ. ಇಂಟೆನ್ಷನ್ ಅಥವಾ ಬೇರೆ ಅದೇ ಹೇಳ್ತಾ ಇರೋದು, ಈಗಿನ ತನಿಖೆಯ ಪ್ರಕಾರ 3 ಜನ. ತನಿಖೆ ಮುಂದುವರೆದಂತೆ ಹೆಚ್ಚಿನ ಮಾಹಿತಿ ಏನಾದ್ರು ಇದ್ರೆ ಅದ್ರ ಪ್ರಕಾರ ನಾವು ತನಿಖೆ ಮಾಡ್ತೀವಿ. ಸದ್ಯದ ಉದ್ದೇಶ ಈಗ ತನಿಖೆ ಜಸ್ಟ್ ಸ್ಟಾರ್ಟ್ ಆಗಿದೆ. ಉದ್ದೇಶ ಮತ್ತೊಂದು ತನಿಖೆ ಮುಂದುವರೆದಂತೆಯೇ ನಮಗೂ ಗೊತ್ತಾಗೋದು. ಅದು ನಾವು ತಿಳ್ಕೊತ ನಂತರ ನಾನು ನಿಮಗೆ ಹೇಳ್ತೀನಿ. ನಿನ್ನೆ ರಾತ್ರಿ ಇದು ಏನು ಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಓಂ ಶಕ್ತಿ ಮೆರವಣಿಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ತನಿಖೆನ ನಿನ್ನೆ ರಾತ್ರಿನೇ ನಾವು ಶುರು ಮಾಡಿದ್ವಿ. ಮತ್ತು ಯಾರು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ಚೆಕ್ ಮಾಡಲಾಗಿ 3 ಜನ ಅಪ್ರಾಪ್ತ ಬಾಲಕರು ಒಂದು ಸಂದರ್ಭದಲ್ಲಿ ಅಲ್ಲಿದ್ದು ಮತ್ತು ಈ ಕಲ್ಲು ತೂರಾಟಕ್ಕೆ ಕಾರಣ ಆಗಿರೋ ಒಂದು ಮಾಹಿತಿ ಮೇರೆಗೆ ಅವ್ರು 3 ಜನನ ನಾವು ಪಿಕ್ ಮಾಡಿದ್ದೀವಿ. ಮತ್ತು ಈಗ ತನಿಖೆ ಮುಂದುವರೆದಿದೆ. ಈಗ ಅಪ್ರಾಪ್ತರೇನ ಬೇರೆ ಯಾರು ಇರಲಿಲ್ವಾ ಸರ್? ಅಲ್ಲ, ಈಗ ನಮಗೆ ಇಲ್ಲಿವರೆಗೂ ತನಿಖೆಯಿಂದ ಏನು ತಿಳಿದು ಬಂದಿದೆ ಅಂದರೆ ಆ 3 ಜನ ಅಪ್ರಾಪ್ತರಲ್ಲಿದ್ದು ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವ್ರನ್ನ ಪಿಕ್ ಮಾಡಿದ್ವಿ. ತನಿಖೆ ಮುಂದುವರೆದಂತೆ ಬೇರೆ ಯಾರಾದರೂ ಇನ್ವಾಲ್ವ್ಮೆಂಟ್ ಮತ್ತೊಂದಿದ್ರೆ ಮುಂದೆ ಮಾಡ್ತೀವಿ. ಇಂಟೆನ್ಷನ್ ಅಥವಾ ಬೇರೆ ಅದೇ ಹೇಳ್ತಾ ಇರೋದು, ಈಗಿನ ತನಿಖೆಯ ಪ್ರಕಾರ 3 ಜನ. ತನಿಖೆ ಮುಂದುವರೆದಂತೆ ಹೆಚ್ಚಿನ ಮಾಹಿತಿ ಏನಾದ್ರು ಇದ್ರೆ ಅದ್ರ ಪ್ರಕಾರ ನಾವು ತನಿಖೆ ಮಾಡ್ತೀವಿ. ಸದ್ಯದ ಉದ್ದೇಶ ಈಗ ತನಿಖೆ ಜಸ್ಟ್ ಸ್ಟಾರ್ಟ್ ಆಗಿದೆ. ಉದ್ದೇಶ ಮತ್ತೊಂದು ತನಿಖೆ ಮುಂದುವರೆದಂತೆಯೇ ನಮಗೂ ಗೊತ್ತಾಗೋದು. ಅದು ನಾವು ತಿಳ್ಕೊತ ನಂತರ ನಾನು ನಿಮಗೆ ಹೇಳ್ತೀನಿ. ನಿನ್ನೆ ರಾತ್ರಿ ಇದು ಏನು ಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಓಂ ಶಕ್ತಿ ಮೆರವಣಿಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ತನಿಖೆನ ನಿನ್ನೆ ರಾತ್ರಿನೇ ನಾವು ಶುರು ಮಾಡಿದ್ವಿ. ಮತ್ತು ಯಾರು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ಚೆಕ್ ಮಾಡಲಾಗಿ 3 ಜನ ಅಪ್ರಾಪ್ತ ಬಾಲಕರು ಒಂದು ಸಂದರ್ಭದಲ್ಲಿ ಅಲ್ಲಿದ್ದು ಮತ್ತು ಈ ಕಲ್ಲು ತೂರಾಟಕ್ಕೆ ಕಾರಣ ಆಗಿರೋ ಒಂದು ಮಾಹಿತಿ ಮೇರೆಗೆ ಅವ್ರು 3 ಜನನ ನಾವು ಪಿಕ್ ಮಾಡಿದ್ದೀವಿ. ಮತ್ತು ಈಗ ತನಿಖೆ ಮುಂದುವರೆದಿದೆ. ಈಗ ಅಪ್ರಾಪ್ತರೇನ ಬೇರೆ ಯಾರು ಇರಲಿಲ್ವಾ ಸರ್? ಅಲ್ಲ, ಈಗ ನಮಗೆ ಇಲ್ಲಿವರೆಗೂ ತನಿಖೆಯಿಂದ ಏನು ತಿಳಿದು ಬಂದಿದೆ ಅಂದರೆ ಆ 3 ಜನ ಅಪ್ರಾಪ್ತರಲ್ಲಿದ್ದು ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವ್ರನ್ನ ಪಿಕ್ ಮಾಡಿದ್ವಿ. ತನಿಖೆ ಮುಂದುವರೆದಂತೆ ಬೇರೆ ಯಾರಾದರೂ ಇನ್ವಾಲ್ವ್ಮೆಂಟ್ ಮತ್ತೊಂದಿದ್ರೆ ಮುಂದೆ ಮಾಡ್ತೀವಿ. ಇಂಟೆನ್ಷನ್ ಅಥವಾ ಬೇರೆ ಅದೇ ಹೇಳ್ತಾ ಇರೋದು, ಈಗಿನ ತನಿಖೆಯ ಪ್ರಕಾರ 3 ಜನ. ತನಿಖೆ ಮುಂದುವರೆದಂತೆ ಹೆಚ್ಚಿನ ಮಾಹಿತಿ ಏನಾದ್ರು ಇದ್ರೆ ಅದ್ರ ಪ್ರಕಾರ ನಾವು ತನಿಖೆ ಮಾಡ್ತೀವಿ. ಸದ್ಯದ ಉದ್ದೇಶ ಈಗ ತನಿಖೆ ಜಸ್ಟ್ ಸ್ಟಾರ್ಟ್ ಆಗಿದೆ. ಉದ್ದೇಶ ಮತ್ತೊಂದು ತನಿಖೆ ಮುಂದುವರೆದಂತೆಯೇ ನಮಗೂ ಗೊತ್ತಾಗೋದು. ಅದು ನಾವು ತಿಳ್ಕೊತ ನಂತರ ನಾನು ನಿಮಗೆ ಹೇಳ್ತೀನಿ.